ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ಗೆ ಇವತ್ತು ಡಿ ಡೇ. ಕಾರಣ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲಕ್ಕೆ ಬಹುತೇಕ ಉತ್ತರ ಸಿಗುತ್ತಾ ಅಂತ. ಇಂದು ದರ್ಶನ್ ಮತ್ತು ಗ್ಯಾಂಗ್ ಕುರಿತು ಜಾಮೀನಿನ ಕುರಿತು ಆದೇಶಗಳು ಹೊರಬೀಳುವಂತಹ ಸಾಧ್ಯತೆ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಸಹಜವಾಗಿ ಡವಡವ ಅನ್ನೋ ರೀತಿ ಇದೆ. ತೀರ್ಪು ರಿಸರ್ವ್ ಆಗಿದೆ. ತೀರ್ಪು ಇವರಿಗೆ ವರ ಆಗುತ್ತಾ, ಏನ್ ಕತೆ? ಜೈಲಿಂದ ಆಚೆ, ಕತ್ತಲೆ ಕೋಣೆಯಿಂದ ಆಚೆ ಬರೆದಿದ್ದವ್ರು ಸುಮಾರು ಜನ ಇದ್ದಾರೆ ಅದರಲ್ಲಿ, ಪವಿತ್ರ ಗೌಡ ಆದಿಯಾಗಿ ಉಳಿದ ಆರೋಪಿಗಳು. ಈಗಾಗಲೇ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. ಯಾರ ವಾದಕ್ಕೆ ಮನ್ನಣೆ ಸಿಗುತ್ತೆ, ಏನಾಗಬಹುದು ಮತ್ತು ಯಾವ್ಯಾವ ಆಯಾಮದಲ್ಲಿ ಸದ್ಯಕ್ಕೆ ಇಡೀ ಪ್ರಕರಣವನ್ನ ಕೋರ್ಟ್ ನೋಡಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಂತೂ ಇವರ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು. ಅದಾದ ಬಳಿಕ ಅಲ್ಲಿನ ತೀರ್ಪನ್ನ ಪ್ರಶ್ನಿಸಿ ಇಲ್ಲಿ ಮೇಲ್ಮನವಿಯನ್ನ ಹಾಕೊಂಡಿದ್ರು. ಇಲ್ಲಿ ಆಕ್ಚುಲಿ ಅವರ ಕಂಪ್ಲೀಟ್ ವಾದದ ಶೈಲಿಯನ್ನೇ ಚೇಂಜ್ ಮಾಡಿಬಿಟ್ಟಿದ್ರು. ಅಲ್ಲಿ ದರ್ಶನ್ ಪಾತ್ರ ಇಲ್ವೇ ಇಲ್ಲ, ಈ ಕೇಸ್ನಲ್ಲಿ ಕಂಪ್ಲೀಟ್ ಆಗಿ ಅರೇಬಿಯನ್ ನೈಟ್ಸ್ ತರ ಹೆಣೆದ್ಬಿಟ್ಟಿದ್ದಾರೆ ಅಂತ ಹೇಳಿದವರು ಇಲ್ಲಿ ಪಾತ್ರ ಕಡಿಮೆ ಅನ್ನೋದಕ್ಕೆ ಶುರು ಮಾಡಿದ್ರು. ಸೊ ಏನಾಗುತ್ತೆ? ಸೊ ದರ್ಶನ್ಗೆ ಜಾಮೀನು ಸಿಕ್ಕರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. 6 ವಾರಗಳು ಕಳೆದ್ರೂ ಕೂಡ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ. ಈಗ ಒಳಗಾಗ್ತಾರ? ಜಾಮೀನು ಸಿಕ್ಕಿದ್ರೆ ಅದರ ಪಾಸಿಬಿಲಿಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಶಸ್ತ್ರಚಿಕಿತ್ಸೆಗೆ ಸರ್ಜರಿಗೆ ಒಳಗಾಗದೇನೆ ಚಿಕಿತ್ಸೆಯನ್ನು ಪಡಿಬಹುದು. ಈಗ ಆಲ್ರೆಡಿ ಅದನ್ನೇ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದನ್ನ ಕೂಡ ತುಟಕ್ ಪಿಟಕ್ ಅಂತ ಎಲ್ಲ ವೈದ್ಯರು. ಕೆಲ ದಿನ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ಆಗಬಹುದು. ಕೆಲ ದಿನಗಳ ಒಳಗೆ ಮನೆಗೆ ವಾಪಸ್ ಆಗಬಹುದಾ? ಬಟ್ ಬಳ್ಳಾರಿಯ ವೈದ್ಯರು ಕೊಟ್ಟಂತಹ ರಿಪೋರ್ಟೇ ಬೇರೆ ಹೇಳ್ತಾ ಇತ್ತಪ್ಪ. ಈಗ ನೋಡಿದ್ರೆ ವರಸೆ ಬದಲಾದಂಗೆ ಕಾಣ್ತಾ ಇದೆ. ಸೊ ಜಾಮೀನು ಸಿಕ್ಕರೆ ಯೂ ಟರ್ನ್ ಹೊಡಿತಾರ ಈ ಸರ್ಜರಿ ವಿಚಾರದಲ್ಲಿ ದರ್ಶನ್ ಅನ್ನೋದನ್ನ ನಾವೀಗ ಕೇಳಲೇಬೇಕಾಗತ್ತೆ. ಸೊ ದರ್ಶನ್ಗೆ ಜಾಮೀನು ಸಿಗದೇ ಇದ್ರೆ ಹೆಂಗೆ? ಮತ್ತೆ ಕೋರ್ಟ್ಗೆ ಮನವಿ ಮಾಡಿಕೊಳ್ಳುವಂತಹ ಆಪ್ಷನ್ ಇದೆಯಂತೆ. ಬಟ್ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿಬಿಡುತ್ತೆ ಅವರಿಗೆ. ಸೆಷನ್ಸ್ ಕೋರ್ಟ್ನಲ್ಲೂ ಇಲ್ಲ, ಹೈಕೋರ್ಟಲ್ಲಿ ಅದನ್ನು ಮೇಲ್ಮನವಿಯನ್ನು ಪ್ರಶ್ನಿಸಿದ್ರು ಇಲ್ಲ ಅಂದರೆ ದೊಡ್ಡ ಸೆಟ್ ಬ್ಯಾಕು. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಕ್ಸ್ಟೆನ್ಷನ್ ಕುರಿತಂತೆ ಅವರು ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಶಸ್ತ್ರಚಿಕಿತ್ಸೆಯ ದಿನಾಂಕವನ್ನು ಹೇಳಬಹುದು. ಲಾಸ್ಟ್ ಟೈಮೇ ಅವ್ರು ಹೇಳಿದ್ರು, ಸಿ.ವಿ. ನಾಗೇಶ್ ಅವರು ವಾದ ಮಾಡಬೇಕಾದ್ರೆ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ರು, ಡಿಸೆಂಬರ್ 11ನೇ ತಾರೀಕು ಸರ್ಜರಿಗೆ ಅವ್ರು ರೆಡಿ ಇದ್ದಾರೆ, ಮಾಡಿಸ್ಕೊಳ್ತೀವಿ, ದಿನಾಂಕ ನಿಗದಿ ಆಗಿದೆ ಅಂತ. ಬಟ್ ಆಗಲಿಲ್ಲ. ಡಿಸೆಂಬರ್ 11ರ ಸೀಕ್ರೆಟ್ ಆಗಿ ಉಳ್ಕೊಂಡ್ಬಿಡ್ತು. ಸೊ ಈ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ ಮೇಲೆ ಮತ್ತೆ ಸೆಷನ್ಸ್ ಕೋರ್ಟ್ ಮುಂದೆ ವಿಧಿ ಇಲ್ಲದೆ ಶರಣಾಗಲೇಬೇಕು. ಈ ಆಪ್ಷನ್ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಕೇರ್ ಆಫ್ ಬಳ್ಳಾರಿ ಅನ್ನೋ ಪರಿಸ್ಥಿತಿ ದರ್ಶನ್ಗೆ ಬರಬಹುದು. ಉಳಿದ ಆರೋಪಿಗಳಂತೂ ಈಗ ಜೈಲಲ್ಲೇ ಇದ್ದಾರೆ ಬಿಡಿ. ಬಟ್ ಇವರು ಕೂಡ ವಾಪಸ್ ಬ್ಯಾಗ್ ಇಟ್ಕೊಂಡು ಬಳ್ಳಾರಿಗೆ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಒಟ್ಟು 7 ಜನರ ಜಾಮೀನು ಅರ್ಜಿಯ ವಿಚಾರ ಇವತ್ತು ಬರುತ್ತೆ. 7 ಜನರ ಪರವಾಗಿ ವಕೀಲರು ಅಪಿಯರ್ ಆಗಿದ್ರು ಇಂಡಿವಿಜುವಲ್ ಆಗಿ. ಅವರ ವಾದ ಪ್ರತಿವಾದಗಳನ್ನು ಮುಗಿಸಿದ್ದಾರೆ. ಅದರ ಜೊತೆಗೆ SPP ಇವರು ಯಾರಿಗೂ ಕೂಡ ಜಾಮೀನು ಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಇವತ್ತು ತೀರ್ಪು ಬರುವಂತಹ ನಿರೀಕ್ಷೆ ಮತ್ತು ರಿಸರ್ವ್ ಆಗಿರುವಂತಹ ತೀರ್ಪು ಯಾರ ಪರವಾಗಿರುತ್ತೆ, ಯಾರಿಗೆ ಶಾಪವಾಗುತ್ತೆ ಅನ್ನುವಂತಹ ಪ್ರಶ್ನೆ, ಏನೇನು ಸಾಧ್ಯತೆಗಳಿದೆ, ಏನನ್ನ ನಿರೀಕ್ಷೆ ಇಟ್ಕೊಳ್ಬಹುದು? ಖಂಡಿತವಾಗಿ ಮಮತಾ, ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಬೇಲ್ಗಾಗಿ ಸಾಕಷ್ಟು ಪರಿತಪಿಸ್ತಾ ಇದ್ರು ಎಲ್ಲ ಆರೋಪಿಗಳು. ಅದರಲ್ಲೂ ಕೂಡ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಕಳೆದ 6 ವಾರಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಕೂಡ ಫ್ರೀಯಾಗಿ ಎಲ್ಲೂ ಕೂಡ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಒಂದು ರೀತಿಯಲ್ಲಿ ಉಸಿರುಗಟ್ಟಿದಂಥ ವಾತಾವರಣದಲ್ಲಿ ಇರುವಂಥ ಪರಿಸ್ಥಿತಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಜಾಮೀನಿನ ಆದೇಶ ಏನಿದೆ, ಆದೇಶ ಬಹಳ ಮಹತ್ವದ ವಿಚಾರ ಆಗಿರುವಂಥದ್ದು. ಯಾಕೆಂದರೆ ಈ ಪ್ರಕರಣದಲ್ಲಿ ಯಾವ ಆರೋಪಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತೇಳಿ SPP ಪ್ರಸನ್ನಕುಮಾರ್ ಅವರು ಒಂದಷ್ಟು ಪ್ರಬಲವಾದ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಐ ವಿಟ್ನೆಸ್ಗಳಿರುವಂಥದ್ದು ಇರ್ಬೋದು, ಜೊತೆಗೆ ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಇದನ್ನೆಲ್ಲ ಕೂಡ ಏನು ಬಲಿಷ್ಠವಾದ ಒಂದಷ್ಟು ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನು ಹೈಕೋರ್ಟ್ಗೆ ಸಬ್ಮಿಷನ್ ಅನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಅವ್ರಿಗೆ ಈಗಾಗಲೇ ಸರ್ಜರಿಯನ್ನು ಮಾಡಿಸ್ಬೇಕು ಅಂತ ಹೇಳಿ 6 ವಾರಗಳ ಕಾಲ ಏನು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಇದುವರೆಗೂ ಕೂಡ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಡ್ತಾ ಇದ್ದಾರೆ. ಜೊತೆಗೆ ಡಿಸೆಂಬರ್ 11ನೇ ತಾರೀಕು ಅವರಿಗೆ ಆಪರೇಷನ್ ಅನ್ನ ಮಾಡಿಸ್ತೀವಿ ಅಂತ ಹೇಳಿ ಸಿ.ವಿ. ನಾಗೇಶ್ ಅಂದ್ರೆ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ರು. ಆದ್ರೆ 11ನೇ ತಾರೀಕು ಕೂಡ ಅವರಿಗೆ ಆಪರೇಷನ್ ನಡೆದಿಲ್ಲ. ಈ ಮಾಹಿತಿಯನ್ನ ಯಾವ ರೀತಿಯಲ್ಲಿ ಹೈಕೋರ್ಟ್ ಕನ್ಸಿಡರ್ ಅನ್ನ ಮಾಡುತ್ತೆ, ಜೊತೆಗೆ ಅದಕ್ಕೆ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೇಳುತ್ತಾ ಆದೇಶಕ್ಕಿಂತ ಮುಂಚಿತವಾಗಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅಕಸ್ಮಾತ್ ಇವತ್ತೇನಾದ್ರೂ ಜಾಮೀನು ಮಂಜೂರು ಆದ್ರೆ
ಅವರು ಚಿಕಿತ್ಸೆಯನ್ನ ಪಡ್ಕೊಳ್ಳುವಂಥದ್ದು, ಅದಾದ ಬಳಿಕ ಹೊರಗಡೆ ಬರುವಂತ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಅದಕ್ಕೆಂದ್ರೆ ಇಲ್ಲಿಯವರೆಗೂ ಕೂಡ ಆಪರೇಷನ್ ಅನ್ನ ಮಾಡಿಸ್ಬೇಕು ಅನ್ನೋ ಒಲವು ದರ್ಶನ್ ಅವ್ರಿಗೆ ಇಲ್ಲ. ಕೇವಲ ಆ ಜೈಲಿನಿಂದ, ಬಳ್ಳಾರಿ ಜೈಲಿನಿಂದ ಹೊರಗಡೆ ಬರಬೇಕು ಅನ್ನೋ ಒಂದಿಷ್ಟು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಪ್ರಯತ್ನಗಳನ್ನ ಮಾಡಿ 6 ವಾರಗಳ ಕಾಲ ಹೊರಗಡೆ ಬರೋದಕ್ಕೆ ಸಕ್ಸಸ್ ಕೂಡ ಆಗಿರುವಂಥದ್ದು. ಆದ್ರೆ ರೆಗ್ಯುಲರ್ ಬೇಲ್ ಯಾವಾಗ ಮಂಜೂರಾಗುತ್ತೆ, ಆ ರೀತಿ ಏನಾದರೂ ಮಂಜೂರು ಆದ್ರೆ ಅವರು ಆಪರೇಷನ್ ಮಾಡಿಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅಕಸ್ಮಾತ್ ಆಪರೇಷನ್ ಮಾಡಿಸ್ತೇನೆ ಅವರು ಹೊರಗಡೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಿನ ಮಾಹಿತಿಯ ಪ್ರಕಾರ ಅಕಸ್ಮಾತ್ ಜಾಮೀನು ಏನಾದ್ರು ಅರ್ಜಿ ವಜಾ ಆದ್ರೆ ಅವರು ಮತ್ತೆ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತೇಳಿ ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿವೆ. ಅಕಸ್ಮಾತ್ ಅದನ್ನು ಕೂಡ ಹೈಕೋರ್ಟ್ ಕನ್ಸಿಡರ್ ಅನ್ನ ಮಾಡಲಿಲ್ಲ ಅಂದ್ರೆ ಬ್ಯಾಕ್ ಟು ಬಳ್ಳಾರಿ ಜೈಲ್ಗೆ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳು ಇರುವಂಥದ್ದು. ಅಂದ್ರೆ ಜಾಮೀನು ಮಂಜೂರಾದ್ರೆ ಯಾವ ರೀತಿ ಮತ್ತು ಅದರ ಅರ್ಜಿ ವಜಾ ಆದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಅವರು ಕೂಡ ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ದರ್ಶನ್ ಜೊತೆಗೆ ಇನ್ನೂ 6 ಜನ ಆರೋಪಿಗಳೇನಿದ್ದಾರೆ ಅದರಲ್ಲೂ ಕೂಡ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಅವರ ಜಾಮೀನು ಆದೇಶ ಕೂಡ ಇವತ್ತೇ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂಥದ್ದು. ಮಮತಾ, ಬಟ್ ಮುರಳಿ, ಈಗ ಒಂದು ವಿಚಾರ, ಜಾಮೀನು ಕೊಟ್ಟರು ಅಂತಂದ್ರೆ 7 ಜನಕ್ಕೆ ಸಿಕ್ಬಿಡುತ್ತೆ, ಜಾಮೀನು ನಿರಾಕರಿಸಿದ್ರೆ 7 ಜನಕ್ಕೆ ನಿರಾಕರಿಸ್ತಾರೆ, ಆ ಥರ ಸಾಧ್ಯತೆನಾ? ಅಥವಾ ಕೆಲವರಿಗೆ ಕೊಟ್ಟು ಕೆಲವರಿಗೆ ಜಾಮೀನನ್ನು ನಿರಾಕರಿಸ್ಬೋದು ಅಂತನಾ? ಹೇಗಾಗ್ಬೋದು ಅಂತ? ಇಲ್ಲ ಅರವಿಂದ್, ಯಾಕಂದ್ರೆ ಎಲ್ಲರದ್ದು ಕೂಡ ಪ್ರತ್ಯೇಕವಾದ ಆದೇಶ ಬರುವಂತ ಸಾಧ್ಯತೆಗಳಿರುವಂಥದ್ದು. ಯಾಕೆಂದ್ರೆ ಲೀಸ್ಟ್ ನಲ್ಲಿ, ಅಂದ್ರೆ ಹೈಕೋರ್ಟ್ನ ಪ್ರೊನೌನ್ಸ್ಮೆಂಟ್ ಆರ್ಡರ್ ಲಿಸ್ಟ್ ಏನಿದೆ ಆ ಲಿಸ್ಟ್ ನಲ್ಲಿ ಎಲ್ಲರದನ್ನು ಕೂಡ ಪ್ರತ್ಯೇಕವಾಗಿ ಮೆನ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಕನೆಕ್ಟೆಡ್ ಮ್ಯಾಟರ್ಸ್ ಅಂತೇಳಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಬಹುತೇಕ ಎಲ್ಲರ ಆದೇಶ ಕೂಡ ಒಟ್ಟಿಗೆ ಬರೋದಿಲ್ಲ. ಯಾಕೆಂದ್ರೆ ಪ್ರತ್ಯೇಕವಾಗಿ ಪ್ರತಿಯೊಂದು ಅರ್ಜಿಗೂ ಕೂಡ ಅದಕ್ಕೆ ಅಲೋ ಮಾಡಬೇಕಾ ಅಥವಾ ಡಿಸ್ಮಿಸ್ ಮಾಡಬೇಕಾ, ಆ ರೀತಿಯ ಆದೇಶಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿರುವಂಥದ್ದು. ಬಹುತೇಕ ಪ್ರತ್ಯೇಕ ಆದೇಶಗಳು. ಯಾಕಂದ್ರೆ ಈಗ ಉದಾಹರಣೆಗೆ ದರ್ಶನ್ಗೆ ಜಾಮೀನು ಮಂಜೂರಾದ್ರೆ ಇನ್ನುಳಿದಂತ ಆರೋಪಿಗಳಿಗೆ ಜಾಮೀನನ್ನ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ, ಜೊತೆಗೆ ಅವರು ಯಾವ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಈ ರೀತಿಯ ಸ್ಪಷ್ಟನೆಗಳನ್ನ ಕೊಟ್ಟು ಆದೇಶವನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಇದೇ ಪವಿತ್ರ ಗೌಡ ಅಂದ್ರೆ ಮಹಿಳಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಕೆಲವೊಂದು ಆದೇಶಗಳಿದ್ದಾವೆ. ಆಕೆಯ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದ್ರೆ ಆಕೆಯನ್ನ ಬಿಡುಗಡೆಯನ್ನ ಮಾಡಬೇಕು, ಅಂದ್ರೆ ಜಾಮೀನಿನ ಮೇಲೆ ಬಿಡುಗಡೆಯನ್ನ ಮಾಡಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅದನ್ನ ಯಾವ ರೀತಿಯಲ್ಲಿ ಕನ್ಸಿಡರ್ ಅನ್ನ ಮಾಡುತ್ತೆ. ಯಾಕಂದ್ರೆ ಟಾಮಿ ಸಬಾಸ್ಟಿನ್ ಅವರು ಕೂಡ ಅದರ ಬಗ್ಗೆ ವಾದವನ್ನ ಮಂಡನೆ ಮಾಡಿದ್ರು. ಏನಾದ್ರು ದರ್ಶನ್ಗೆ ಜಾಮೀನು ಅರ್ಜಿ ವಜಾ ಆಗಿ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಂಥದ್ದು ಅಥವಾ ದರ್ಶನ್ಗೆ ಜಾಮೀನು ಸಿಕ್ಕಿ ಪವಿತ್ರ ಗೌಡಗೆ ವಜಾ ಆಗುವಂಥದ್ದು, ಈ ರೀತಿಯ ನಿರೀಕ್ಷೆಗಳು ಕೂಡ ಸಾಕಷ್ಟು ಇರುವಂಥದ್ದು. ಆದ್ರೆ ಎಲ್ಲರದು ಒಟ್ಟಿಗೆ ಅಂದ್ರೆ 7 ಜನರದ ಜಾಮೀನು ಆದೇಶ ಏನಿದೆ ಒಟ್ಟಿಗೆ ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಎಲ್ಲರದು ಕೂಡ ಪ್ರತ್ಯೇಕವಾದ ಆದೇಶವನ್ನು ಕೊಡುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂಥದ್ದು. ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.